ಸಹಕಾರ ಮಾಡ್ತಾರಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು. ನಮ್ಮ ಯಡಿಯೂರಪ್ಪ ವಿರೋಧಿಗಳು ಯಡಿಯೂರಪ್ಪರಿಗೆ ಸಹಕಾರ ಕೊಡ್ತಾರಾ ಅಂತೇಳಿ. ಆದರೆ ಕೊಡ್ತಾರಾ ಅನ್ನುವಲ್ಲೇ ಈಗಾಗಲೇ ಯತ್ನಾಳ್ರಂತೆ ಹೊರ ಹಾಕಿದ್ದು ನಾವು ನೀವು ನೋಡಿದ್ದೀವಿ. ಯತ್ನಾಳ್ರಂತೆ ಅವರೊಂದಿಗೆ ಸಂಯಮ ಇಟ್ಕೊಂಡಿದ್ರೆ ಇವತ್ತು ಅವ್ರು ಇರ್ತಿದ್ರು ಏನೋ, ಸಂಯಮ ಇಟ್ಕೊಳ್ಳಿಲ್ಲ ನಾಲಿಗೆ ಮೇಲೆ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ ನಾವು ಅದನ್ನು. ಹೀಗಾಗಿ ಅವರಿಗೆ ಒಂದು ದೊಡ್ಡ ಆತಂಕ ಕರ್ನಾಟಕದ ಬಗ್ಗೆ. ಯಾಕಂದರೆ ಇಲ್ಲಿ ಸಂಘಟನೆ RSS ಅದ, ಓಡಾಡ್ತಾರೆ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಜಾಗೃತಿನೂ ಹೆಚ್ಚಾಗಿದೆ. ಹಿಂದುಳಿದ, ದಲಿತ, ಮುಂದೆ ಆಮೇಲೆ ಆದಿವಾಸಿಗಳು, ಮೈನಾರಿಟಿಗಳಲ್ಲಿ ಎಚ್ಚರ ಭಾಳ ಆಗ್ಯದ. ಆ ದಿಶೆಯಲ್ಲಿ ಬೆಳವಣಿಗೆನೂ ಮಾಡ್ತಾಯಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ BJP 2022ರಲ್ಲಿ ಗೆಲ್ಲಬಹುದಾ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಂಗೆ ಅಂದ್ರೆ ಸ್ವಲ್ಪ ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂದ್ರೆ ಮಧ್ಯೆ ದೊಡ್ಡ ದೋಷಪ್ಪ ಅಂದ್ರೆ ಹೇಳಿ ನಿಮಗೆ SIR ಏನದಲ್ಲ ಅದು ಹೆಲ್ಪ್ ಆಗ್ತದೆ BJPಗೆಲ್ಲ ಅಂತಲ್ಲ. ಆದ್ರೆ ಇದ್ದಿದ್ದು ಏನದು ಇಲ್ಲಿ ಒಡಕದ. ಎಲ್ಲರೂ ಕೂಡಿದ್ರೆ ನಿಶ್ಚಿತವಾಗಿ BJPಗೆ ಭವಿಷ್ಯ ಅದ. ಅದು ಕೂಡ್ತಾರ ಯಡಿಯೂರಪ್ಪನವರು ಅವ್ರ ವಿರೋಧಿಗಳು ಅನ್ನುವಂಥದ್ದು. ಅವರು ಇಲ್ಲಿವರೆಗೆ ಮಾತ್ರ ಯತ್ನಾಳರನ್ನು ಕೂಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಈಗ ಗೊತ್ತಿದ್ದ ವಿಷಯ ಅದ. ಕಡೆಗೆ ಬೇಸತ್ತ ಅವ್ರನ್ನ ಕಿತ್ತು ಹಾಕಿದ್ದು ಹೈಕಮಾಂಡ್ ಇದು ಗೊತ್ತದ. ಹೀಗಾಗಿ BJP ಒಗ್ಗಟ್ಟಿಲ್ಲದ್ದು 2022 ಚುನಾವಣೆಯಲ್ಲಿ BJPಗೆ ಏನಪ್ಪ ಅಂದ್ರೆ ಒಂದೇನು ವೈರಿ ಆಗ್ಬೋದಾ ಅನ್ನುವಂಥದ್ದು. ಅದೇನಾದರೂ ಆದರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆಗಲಿಲ್ಲಂದರೆ ಅವಕಾಶಗಳಿದ್ದಾವೆ. ಈಗಾಗಲೇ ವೆಸ್ಟ್ ನಮ್ಮ ಬೆಂಗಾಲು ಸಾಕ್ಷಿ ಅದ, ಮಹಾರಾಷ್ಟ್ರ ಸಾಕ್ಷಿ ಅದ, ಬಿಹಾರ ಸಾಕ್ಷಿ ಅದ. ಆದರೆ ಅಲ್ಲಿದ್ದಕ್ಕೆ ಇಲ್ಲಿಗೆ ಒಂದು ಅಂತ ಏನಪ್ಪ ಅಂದರೆ ಇಲ್ಲೇ BJPಯಲ್ಲಿ ಒಗ್ಗಟ್ಟಿಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಆಯಿತು, ನಮ್ಮ ಬಿಹಾರದಲ್ಲಿ ನಡೆದಾಯಿತು, ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲದಲ್ಲಿ ಸುವೇಂದು ಅಧಿಕಾರಿ ಅವರಾಯಿತು.